ನಮ್ಮ ತಾಯಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ನಾನು ಮಾಡೋದಿಲ್ಲ, ನಾನು ಇನ್ನು ಮುಂದೆ ಬಾಂಡ್ ಸಿನಿಮಾದಲ್ಲಿ ಮಾಡೋದಿಲ್ಲ. ರಂಜಿತ್ನಲ್ಲಿ ಶಂಕರ್ ಗುರು, ಪಕ್ಕದ ಚಿತ್ರಮಂದಿರ ವುಡ್ಲ್ಯಾಂಡ್ಸ್ನಲ್ಲಿ ಆಪರೇಷನ್ ಡೈಮಂಡ್ ರಾಕೆಟು. ರಂಜಿತ್ತಲ್ಲಿ ಫಸ್ಟು ಶಂಕರ್ ಗುರು ಹೌಸ್ಫುಲ್ ಆಗ್ಬಿಡ್ತೀವಿ ಅಂತಂದೆ ಮ್ಯಾಟ್ನಿ ಫಸ್ಟ್ ಶೋ. ಅಲ್ಲಿ ಫುಲ್ ಆದ ತಕ್ಷಣ ಎಲ್ಲರೂ ಆಪರೇಷನ್ ಡೈಮಂಡ್ ರಾಕೆಟ್ ಓಡೋಗ್ತಿದ್ರಂತೆ. ಜಿ.ಕೆ. ವೆಂಕಟೇಶ್ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರ್ತಾರೆ. ರಾಜ್ಕುಮಾರ್ ಅವರೇ ಫುಲ್ ಇಂಗ್ಲೀಷ್ನಲ್ಲೇ ಬರೆದು ಬಿಡ್ತೀನಿ, ನೀವು ರೆಡಿನಾ ಅಂತ. 3 ಸಿನಿಮಾದಲ್ಲೂ ಪದ್ಮಪ್ರಿಯ ಅವರೇ ನಾಯಕಿಯಾಗಿ ಆ್ಯಕ್ಟ್ ಮಾಡಿರ್ತಾರೆ. ಇಫ್ ಯು ಕಮ್ ಟುಡೇ ಈ ಸಾಂಗ್ ಅಂತೂ ಅಭಿಮಾನಿಗಳು ಪದೇ ಪದೇ ಕೇಳ್ತಿದ್ರಂತೆ ಆ ಸಿನಿಮಾ ರಿಲೀಸ್ಗೂ ಮುಂಚೆ ಕ್ಯಾಸೆಟ್ ಹಾಕ್ಕೊಂಡು. ಸಾವಿರದ 1978 ಇದು ಅಣ್ಣವರ ಫ್ಯಾಮಿಲಿಗೆ ವಿಶೇಷವಾದ ವರ್ಷ. ಆ ವರ್ಷ ಅಚಾನಕ್ಕಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಶಂಕರ್ ಗುರು ಸಿನಿಮಾದ ನಿರ್ಮಾಪಕರಾಗ್ತಾರೆ. ಮೊದಲಿಗೆ ಆ ಸಿನಿಮಾದ ನಿರ್ಮಾಪಕರಾಗಿದ್ದಂಥವರು ಬಾಲಿವುಡ್ ಮೂಲದವರು, ಅಂದರೆ ಬಾಂಬೆ ಮೂಲದ ನಿರ್ಮಾಪಕರು ಇರ್ತಾರೆ. ಅವರು ಶಂಕರ್ ಗುರು ಸಿನಿಮಾದಲ್ಲಿ ಅಮರೀಶ್ ಪುರಿ, ಪ್ರಾಣ್ ಇಂಥವ್ರನ್ನ ವಿಲನ್ ಆಗಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಆದರೆ ಅಣ್ಣವರು ಒಪ್ಪೋದಿಲ್ಲ. ಬೇಡ, ನಮ್ಮಲ್ಲೇ ಇದ್ದಾರಲ್ಲ, ತೂಗುದೀಪ್ ಶ್ರೀನಿವಾಸ್ ಇದ್ದಾರೆ, ವಜ್ರಮುನಿ ಇದ್ದಾರೆ, ಇಂಥವ್ರನ್ನ ಹಾಕೋಣ, ಬಾಲಿವುಡ್ನವ್ರು ಯಾಕೆ, ನಾವು ಬಾಲಿವುಡ್ನವ್ರನ್ನ ಹಾಕ್ಕೊಂಡ್ರೆ ನಮ್ಮಲ್ಲಿ ಇಲ್ವಾ ಅಂತ ಸುಮ್ಮನೆ ಚರ್ಚೆ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಅವರು ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಹಾಗಾದರೆ ನಾವು ಸಿನಿಮಾ ತೆಗೆಯೋದಿಲ್ಲ ಅಂತ ಹೇಳ್ತಾರೆ. ಆಗ ಪಾರ್ವತಮ್ಮನವರು ನಾನೇ ಸಿನಿಮಾ ನಿರ್ಮಾಣ ಮಾಡ್ತೀನಿ ಅಂತೇಳಿ ಶಂಕರ್ ಗುರು ಸಿನಿಮಾದ ನಿರ್ಮಾಪಕರಾಗ್ತಾರೆ. ಅದೃಷ್ಟ ಅಂದರೆ ಅದು 1978ನೇ ಇಸವಿಯ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ. ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದ ಎರಡನೇ ಸಿನಿಮಾ. ಮೊದಲನೇದು ತ್ರಿಮೂರ್ತಿ, ಅದು ಪಾರ್ಟ್ನರ್ಶಿಪ್ಪಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಅದಾದ ಮೇಲೆ ಶಂಕರ್ ಗುರು ಸಿನಿಮಾವನ್ನು ಪೂರ್ಣ ಪ್ರಮಾಣದಲ್ಲಿ ಇವರೇ ನಿರ್ಮಾಪಕರಾಗ್ತಾರೆ. ಆ ಸಿನಿಮಾ ಆ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಆ ಸಿನಿಮಾ ಆ ರೀತಿ ಸಕ್ಸಸ್ ಆಗಿದ್ದೆ ತಡ ಅದೇ ವರ್ಷ ಪಾರ್ವತಮ್ಮನವರು ಮತ್ತೊಂದು ಅಣ್ಣವ್ರ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಅದು ತಾಯಿಗೆ ತಕ್ಕ ಮಗ. ಈಗಾಗಲೇ ನಾನು ತಾಯಿಗೆ ತಕ್ಕ ಮಗ ಸಿನಿಮಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. 78ನೇ ಇಸ್ವಿನಲ್ಲಿ ಶಂಕರ್ ಗುರು ಮತ್ತು ತಾಯಿಗೆ ತಕ್ಕ ಮಗ ಇದರ ಜೊತೆಗೆ ಮತ್ತೊಂದು ಅಣ್ಣವರ ಹಿಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಆಪರೇಷನ್ ಡೈಮಂಡ್ ರಾಕೆಟ್. ಬಾಂಡ್ ಶೈಲಿಯ ಸಿನಿಮಾ. ದೊರೆ ಭಗವಾನ್ ಮತ್ತು ಅಣ್ಣವರ ಕಾಂಬಿನೇಷನ್ನ ಮತ್ತೊಂದು ಬಾಂಡ್ ಫಿಲ್ಮ್. ಮೊದಲಿಗೆ ಜೇಡ್ ಅರಬಲೆ ಆಪರೇಷನ್ ಜಾಕ್ಪಾಟ್ನಲ್ಲಿ CID 99, ಗೋವಾದಲ್ಲಿ CID 999 ಸಿನಿಮಾವನ್ನು ತೆಗೆದಿರ್ತಾರೆ. ಅದೆಲ್ಲವೂ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾ. ಅಣ್ಣವರು ಮತ್ತು ದೊರೆ ಭಗವಾನ್ ಅವರ ಕಾಂಬಿನೇಷನ್ನ ಕಲ್ಲರ್ನಲ್ಲಿ ಮೂಡಿ ಬಂದಂತಹ ಸಿನಿಮಾ ಆಪರೇಷನ್ ಡೈಮಂಡ್ ರಾಕೆಟ್. ಅದು ಕೂಡ 1978ರಲ್ಲೇ ರಿಲೀಸ್ ಆಗುತ್ತೆ. 3 ಸಿನಿಮಾದಲ್ಲೂ ಪದ್ಮಪ್ರಿಯ ಅವರೇ ನಾಯಕಿಯಾಗಿ ಆ್ಯಕ್ಟ್ ಮಾಡಿರ್ತಾರೆ. ಅದು ಅವರ ಅದೃಷ್ಟ ಅಂತ ಹೇಳ್ಬೋದು. ಅಣ್ಣವ್ರ ಜೊತೆ ಒಂದು ಸಣ್ಣ ಪಾತ್ರ ಮಾಡಬೇಕು ಅಂದರೆ ಅವ್ರಿಗೇನೋ ಪುಣ್ಯ ಮಾಡಿರಬೇಕು ಅಂತ ಆವಾಗ ಮಾತುಗಳು ಕೇಳಿ ಬರ್ತಾಯಿತ್ತು. ಅಂತಹ ಸಂದರ್ಭದಲ್ಲಿ ಪದ್ಮಪ್ರಿಯ ಅವರು 78ರಲ್ಲಿ ಅಣ್ಣವರು ನಟನೆ ಮಾಡಿದಂತಹ 3 ಸಿನಿಮಾದಲ್ಲೂ ಅವರೇ ಹೀರೋಯಿನ್ ಆಗ್ತಾರೆ. ಒಂದು ಶಂಕರ್ ಗುರು, ಒಂದು ಆಪರೇಷನ್ ಡೈಮಂಡ್ ರಾಕೆಟ್, ಮತ್ತೊಂದು ತಾಯಿಗೆ ತಕ್ಕ ಮಗ. 3 ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು. ಇನ್ನು ಆಪರೇಷನ್ ಡೈಮಂಡ್ ರಾಕೆಟ್ ಬಗ್ಗೆ ನಾನು ನಿಮಗೆ ಕೆಲ ಮಾಹಿತಿಯನ್ನು ಕೊಡಬೇಕು ಅಂದರೆ, ಆ ಸಿನಿಮಾ ಹಲವು ಕಾರಣಗಳಿಂದ ರಿಲೀಸ್ಗೂ ಮುಂಚೆ ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ. ಒಂದು, ದೊರೆ ಭಗವಾನ್ ಮತ್ತು ಅಣ್ಣವರು ಈ ಇಬ್ಬರ ಕಾಂಬಿನೇಷನ್ನಲ್ಲಿ ಮತ್ತೊಂದು ಬಾಂಡ್ ಸಿನಿಮಾ ಬರ್ತಾಯಿದೆ. ಅದು ಕಲ್ಲರ್ ಸಿನಿಮಾ. ಮತ್ತು ಆ ಸಿನಿಮಾ ವಿದೇಶದಲ್ಲಿ ಚಿತ್ರೀಕರಣವಾಗ್ತಾರೆ. ಅಂದರೆ ನಮ್ಮ ಭಾರತ ಬಿಟ್ಟು ಹೊರದೇಶದಲ್ಲಿ ಚಿತ್ರೀಕರಣವಾದಂತಹ ಪ್ರಥಮ ಸಿನಿಮಾ. ನೇಪಾಳದಲ್ಲಿ ಬಹುಭಾಗ ಚಿತ್ರೀಕರಣವನ್ನು ಮಾಡಿರ್ತಾರೆ. ಆ ಸಿನಿಮಾದ ಸೆಕೆಂಡ್ ಹಾಫ್ ಫುಲ್ಲು ನೇಪಾಳದಲ್ಲೇ ಚಿತ್ರೀಕರಣವಾಗಿರುತ್ತೆ. ಈ ವಿಚಾರ ಕೂಡ ಆಗ ಭಾರಿ ಸದ್ದು ಮಾಡಿತ್ತು. ಶಂಕರ್ ಗುರು ಸಿನಿಮಾದಲ್ಲಿ ಕಾಶ್ಮೀರದಲ್ಲಿ ಹೆಚ್ಚಾಗಿ ಶೂಟಿಂಗನ್ನು ತೆಗೆದಿರ್ತಾರೆ. ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದಲ್ಲಿ ನೇಪಾಳದಲ್ಲಿ ಅತಿ ಹೆಚ್ಚು ಶೂಟಿಂಗ್ ಮಾಡಿರ್ತಾರೆ. ಇದು ಆಗ ಅಭಿಮಾನಿಗಳಲ್ಲಿ ಕುತೂಹಲವನ್ನು ಸೃಷ್ಟಿ ಮಾಡಿದೆ. ಅಣ್ಣವರು ಬೇರೆ ದೇಶಕ್ಕೆ ಹೋಗಿ ಆ್ಯಕ್ಟ್ ಮಾಡಿದ್ದಾರೆ, ಸಿನಿಮಾ ಮಾತ್ರ ಅದ್ಧೂರಿಯಾಗಿ ಬಂದಿದೆಯಂತೆ ಅಂತೆಲ್ಲ ಸಿನಿಮಾ ರಿಲೀಸ್ಗೂ ಮುಂಚೆ ಚರ್ಚೆ. ಮತ್ತು ಆ ಸಿನಿಮಾದ ಹಾಡುಗಳು ಯಾವ ರೀತಿ ಕ್ರಿಯೇಟ್ ಆಗಿತ್ತು ಅಂದರೆ, ಅದರಲ್ಲಿ ಅಣ್ಣವರು ಆಡಿದಂತಹ ಒಂದು ಹಾಡು ಸಂಪೂರ್ಣ ಇಂಗ್ಲೀಷ್ನಲ್ಲಿರುತ್ತೆ, ಇಫ್ ಯು ಕಮ್ ಟುಡೇ. ಈ ಸಾಂಗ್ ಅಂತೂ ಅಭಿಮಾನಿಗಳು ಪದೇ ಪದೇ ಕೇಳ್ತಿದ್ರಂತೆ ಆ ಸಿನಿಮಾ ರಿಲೀಸ್ಗೂ ಮುಂಚೆ ಕ್ಯಾಸೆಟ್ ಹಾಕ್ಕೊಂಡು. ಅಣ್ಣವ್ರು ಫುಲ್ ಇಂಗ್ಲೀಷ್ನಲ್ಲೇ ಆಡಿದ್ದಾರೆ ಈ ಸಾಂಗನ್ನ ಅಂತೇಳಿ, ಏನು ಸಖತ್ತಾಗಿ ಆಡಿದ್ದಾರೆ ಗುರು ಅಂತೇಳಿ ಆ ಹಾಡಿನ ಬಗ್ಗೆ ಎಲ್ಲಿಲ್ಲದ ಚರ್ಚೆ ಮತ್ತು ಆ ಹಾಡನ್ನು ಕಣ್ತುಂಬ್ಕೋಬೇಕು ಅಂತೇಳಿ ಅಭಿಮಾನಿಗಳು ಕಾತರರಾಗಿರ್ತಾರೆ. ಇಫ್ ಯು ಕಮ್ ಟುಡೇ ಸಾಂಗ್ ಹುಟ್ಟಿದ್ದು ಕೂಡ ರೋಚಕ. ಆ ಸಿನಿಮಾದಲ್ಲಿ ದೊರೆ ಭಗವಾನ್ ಅವರು ಚಿವುದಶಂಕರ್ ಹೇಳ್ತಾರಂತೆ, ಅಣ್ಣವರು ಇದರಲ್ಲಿ CID ಪಾತ್ರ ಮಾಡ್ತಿರ್ತಾರೆ. ಆದರೆ ಅವರು CID ಗೆಟಪ್ ಅಲ್ಲದೇ ಸಿಂಗರ್ ಗೆಟಪ್ನಲ್ಲಿ ಒಂದು ಕ್ಲಬ್ಬಿಗೆ ಭೇಟಿ ಕೊಡಬೇಕು, ಅಲ್ಲಿ ಏನು ನಡೀತಾ ಇದೆ ಅಂತ ಅವರು ನೋಡಬೇಕು. ಅಲ್ಲಿ ನಮ್ಮ ಕನ್ನಡ ಸಾಂಗ್ ಆಡಿದ್ರೆ ಚೆನ್ನಾಗಿ ಬರಲ್ಲ, ಒಂದು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಮಿಕ್ಸ್ ಮಾಡಿ ಒಂದು ಸಾಂಗ್ ಬರೆದ್ಬಿಡಿ ಅಂತ ಹೇಳ್ತಾರಂತೆ. ಆಗ ಉದಯ್ ಶಂಕರ್ ಅಣ್ಣವ್ರು ಕೇಳ್ತಾರಂತೆ, ರಾಜ್ಕುಮಾರ್ ಅವರೇ ಫುಲ್ ಇಂಗ್ಲೀಷ್ನಲ್ಲೇ ಬರೆದು ಬಿಡ್ತೀನಿ, ನೀವು ರೆಡಿನಾ ಅಂದ ತಕ್ಷಣ ನಾವು ಮಾಡಿ ಜಮಾಯಿಸೋಣ ಅಂತೇಳಿ ಅಣ್ಣವರು ಫುಲ್ ಇಂಗ್ಲೀಷ್ನಲ್ಲೇ ನಾನು ಆಡ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ.
ಆಗ ಚಿ ಉದಯಶಂಕರ್ ಅವರು ಒಂದು ಅದ್ಭುತವಾದ ಗೀತೆಯನ್ನು ಕೊಡ್ತಾರೆ. ಆ ಹಾಡು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿಬಿಡ್ತು ಅಂದರೆ ಇವತ್ತಿಗೂ ಕೂಡ ಆ ಸಾಂಗನ್ನು ಅಣ್ಣವರ ಅಭಿಮಾನಿಗಳು ಕೇಳಿ ಆಸ್ವಾದಿಸ್ತಾರೆ, ಆನಂದಿಸ್ತಾರೆ. ಅಂತಹ ಒಂದು ಅದ್ಭುತ ಹಾಡನ್ನು ಚಿ ಉದಯಶಂಕರ್ ಅವರು ಕೊಡ್ತಾರೆ. ಇನ್ನು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಜಿ ಕೆ ವೆಂಕಟೇಶ್ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರ್ತಾರೆ. ಜಿ ಕೆ ವೆಂಕಟೇಶ್ ಅವರು ಯಾವುದೇ ಸಿನಿಮಾಗೆ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂದರೂ ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಿತ್ತು. ಅದೇ ರೀತಿ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದಲ್ಲೂ ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಕೊಟ್ಟು ಆ ಸಿನಿಮಾದ ಯಶಸ್ಸಿನಲ್ಲಿ ತಮ್ಮ ಪಾಲನ್ನು ಸೇರಿಸ್ತಾರೆ. ಈ ರೀತಿ ಆಪರೇಷನ್ ಡೈಮಂಡ್ ರಾಕೆಟ್ ಹಲವು ವಿಚಾರಗಳಿಂದ ಚರ್ಚೆಯಲ್ಲಿರುತ್ತೆ. ಅದು 1978ರಲ್ಲಿ ರಿಲೀಸ್ ಆಗುತ್ತೆ. ಶಂಕರ್ ಗುರು ಕೂಡ ರಿಲೀಸ್ ಆಗಿ 25 ವಾರಗಳ ಪ್ರದರ್ಶನ ಕಾಣ್ತಾ ಇರುತ್ತೆ. ಆ ಟೈಮ್ನಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ರಿಲೀಸ್ ಆಗುವುದು. ಆಪರೇಷನ್ ಡೈಮಂಡ್ ರಾಕೆಟ್ ರಿಲೀಸ್ ಆಗುವಾಗಲೂ ಕೂಡ ಶಂಕರ್ ಗುರು ಹೌಸ್ಫುಲ್ ಆಗ್ತಾ ಇರುತ್ತೆ. ಬೆಂಗಳೂರಿನಲ್ಲಿ ಸ್ಟೇಟ್ಸ್ ಬರುತ್ತೆ ಅಂತ ಕಾಣುತ್ತೆ ಆಪರೇಷನ್ ಡೈಮಂಡ್ ರಾಕೆಟು. ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಮತ್ತು ಪದ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಆಗ ನಮ್ಮ ತಂದೆಯವರು ಮತ್ತು ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಇವತ್ತಿಗೂ ನೆನೆಸ್ಕೋತಾರೆ. ಆಪರೇಷನ್ ಡೈಮಂಡ್ ರಾಕೆಟ್ ಮೊದಲನೇ 2 ವಾರ ಮಾತ್ರ ಭರ್ಜರಿ ಹೌಸ್ಫುಲ್ಲು. ಅಣ್ಣವ್ರದ್ದು ಯಾವುದೇ ಬಂದರೂ ಫಸ್ಟ್ 2 ವೀಕ್ ಮಾತ್ರ ಒಟ್ಟಿಗೆ 10 ಟಿಕೆಟ್ ಕೊಟ್ಬಿಡೋರು. ಆ ಸಿನಿಮಾ ಹೇಗೆ ಇದ್ರೂ ಹೌಸ್ಫುಲ್ ಆಗ್ತಾಯಿತ್ತು. 2ನೇ ವಾರದ ನಂತರ ಶಂಕರ್ ಗುರು ಫಸ್ಟ್ ಹೌಸ್ಫುಲ್ ಆದಮೇಲೆ ಆ ನಂತರ ಆಪರೇಷನ್ ಡೈಮಂಡ್ ರಾಕೆಟ್ ಹೌಸ್ಫುಲ್ ಆಗ್ತಿತ್ತಂತೆ. ರಣಜಿತ್ನಲ್ಲಿ ಶಂಕರ್ ಗುರು, ಪಕ್ಕದ ಚಿತ್ರಮಂದಿರ ವುಡ್ಲ್ಯಾಂಡ್ಸ್ನಲ್ಲಿ ಆಪರೇಷನ್ ಡೈಮಂಡ್ ರಾಕೆಟು. ರಣಜಿತ್ತಲ್ಲಿ ಫಸ್ಟು ಶಂಕರ್ ಗುರು ಹೌಸ್ಫುಲ್ ಆಗ್ಬಿಡ್ತಿದ್ದಂತೆ ಮ್ಯಾಟ್ನಿ ಫಸ್ಟ್ ಶೋ. ಅಲ್ಲಿ ಫುಲ್ ಆದ ತಕ್ಷಣ ಎಲ್ಲರೂ ಆಪರೇಷನ್ ಡೈಮಂಡ್ ರಾಕೆಟ್ ಓಡೋಗ್ತಿದ್ರಂತೆ. ಅದೇ ರೀತಿ ಆಪರೇಷನ್ ಡೈಮಂಡ್ ರಾಕೆಟ್ ಏನಾದ್ರು ಫಸ್ಟ್ ಹೌಸ್ಫುಲ್ ಆದರೆ ಅಲ್ಲಿ ಟಿಕೆಟ್ ಸಿಗದೆ ಇರೋರೆಲ್ಲ ಮತ್ತೆ ಶಂಕರ್ ಗುರು ಸಿನಿಮಾ ನೋಡೋದಕ್ಕೆ ರಣಜಿತ್ ಚಿತ್ರಮಂದಿರಕ್ಕೆ ಓಡಿ ಬರ್ತಿದ್ರಂತೆ. ಒಂದು ರೀತಿಯಾಗಿ ಅಭಿಮಾನಿಗಳಿಗೆ ಅಣ್ಣವರ ಸಿನಿಮಾಗಳ ಹಬ್ಬ ಅಂತ ಹೇಳ್ಬೋದು. ಈ ಕಡೆ ಶಂಕರ್ ಗುರು, ಒಂದು ಕಡೆ ಆಪರೇಷನ್ ಡೈಮಂಡ್ ರಾಕೆಟ್. ಯಾವ್ದು ಟಿಕೆಟ್ ಸಿಕ್ಕರು ಸಾಕು ನಾವು ಸಿನಿಮಾ ನೋಡ್ಬೇಕು ಅಣ್ಣವ್ರದ್ದು ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಬಹಳ ಖುಷಿಯಿಂದ 2 ಸಿನಿಮಾಗಳನ್ನು ಕಣ್ತುಂಬ್ಕೋತಾರೆ. ಅದರಲ್ಲಿ ಇನ್ನೊಂದು ವಿಚಾರ ಏನಂದರೆ, ಅಣ್ಣವ್ರ ಜೊತೆ ಬಾಂಡ್ ಶೈಲಿಯ ಸಿನಿಮಾದಲ್ಲಿ ಎಲ್ಲದರಲ್ಲೂ ನರಸಿಂಹರಾಜು ಅವರು ಆ್ಯಕ್ಟ್ ಮಾಡಿರ್ತಾರೆ. ಆದರೆ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದಲ್ಲಿ ನರಸಿಂಹರಾಜು ಅವರು ಇರೋದಿಲ್ಲ. ಅದು ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ಆಗುತ್ತೆ. ನರಸಿಂಹರಾಜು ಅವರು ಇದರಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಎಷ್ಟೋ ಜನ ಮಾತಾಡ್ಕೊಂಡಿದ್ದುಂಟು. ಮತ್ತು ಆ ಸಿನಿಮಾ ರಿಲೀಸ್ ಆದಮೇಲೆ ಅಣ್ಣವರ ತಾಯಿ ಆ ಸಿನಿಮಾವನ್ನು ನೋಡ್ತಾ ಇರ್ತಾರಂತೆ, ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾನ. ಆ ಸಿನಿಮಾ ನೋಡ್ಬಿಟ್ಟು ಅಣ್ಣವ್ರಿಗೊಂದು ಮಾತು ಹೇಳ್ತಾರಂತೆ, ಅಲ್ಲ ಮಗನೇ, ಇಂಥ ಸಿನಿಮಾ ನೀನು ಮಾಡಬೇಕಾ? ಎಷ್ಟೋ ಜನಕ್ಕೆ ಸಾಯಿಸ್ತೀಯ ಈ ಸಿನಿಮಾದಲ್ಲಿ, ಅದನ್ನೆಲ್ಲ ನೋಡೋಕ್ಕೆ ತುಂಬ ಹಿಂಸೆ ಆಗುತ್ತಪ್ಪ, ಈ ಥರ ಸಿನಿಮಾ ಮಾಡದೇ ಇದ್ರೇ ಚಂದ ಅಂತ ಅಣ್ಣವರ ತಾಯಿ ಅಣ್ಣವ್ರಿಗೆ ಹೇಳ್ತಾರಂತೆ. ಆಗ ಅಣ್ಣವರು ಆ ರೀತಿಯ ಬಾಂಡ್ ಸಿನಿಮಾದಲ್ಲಿ ಇನ್ನು ಮುಂದೆ ಮಾಡಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ದೊರೆ ಭಗವನವರು ಆಪರೇಷನ್ ಗೋಲ್ಡನ್ ಗ್ಯಾಂಗ್ ಅಂತ ಇನ್ನೊಂದು ಸಿನಿಮಾ ತೆಗಿಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಕತೆ ಕೂಡ ರೆಡಿಯಾಗಿರುತ್ತೆ, ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿರುತ್ತೆ. ಅದು ಸಿನಿಮಾ ಸ್ಕೋಪ್ನಲ್ಲಿ ಕಲರ್ ಸಿನಿಮಾ ಮಾಡಬೇಕು ಅಂತ ಇನ್ನೇನು ಶೂಟಿಂಗ್ ಶುರು ಆಗಬೇಕು. ಅಣ್ಣವ್ರ ಕಾಲ್ ಶೀಟ್ ಕೂಡ ಸಿಕ್ಕಿರುತ್ತೆ. ಯಾವಾಗ ಅಣ್ಣವರ ತಾಯಿ ಈ ರೀತಿ ಅಣ್ಣವ್ರಿಗೆ ಹೇಳ್ತಾರೋ ಆಗ ಅಣ್ಣವರು, ನಾನು ನನ್ನ ತಾಯಿ ಮಾತನ್ನು ಮೀರೋದಿಲ್ಲ, ನಮ್ಮ ತಾಯಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ನಾನು ಮಾಡೋದಿಲ್ಲ, ನಾನು ಇನ್ನು ಮುಂದೆ ಬಾಂಡ್ ಸಿನಿಮಾದಲ್ಲಿ ಮಾಡೋದಿಲ್ಲ. ಹೀಗಾಗಿ ಬಾಂಡ್ ಸಿನಿಮಾ ಅಲ್ಲಿಗೆ ಮುಕ್ತಾಯವಾಗುತ್ತೆ. ಶಂಕರ್ ಗುರು ಏನಾರು ಆ ಸಂದರ್ಭದಲ್ಲಿ ಇಲ್ಲ ಅಂದಿದ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತಾ ಇತ್ತು. ಆಗ ಶಂಕರ್ ಗುರು ಗುಂಗಿನಲ್ಲೇ ಇರ್ತಾರೆ ಅಣ್ಣವ್ರ ಅಭಿಮಾನಿಗಳು. ಅದು 25 ವಾರ ಆದರೂ ಕೂಡ ಸಿನಿಮಾದ ಕ್ರೇಸ್ ಕರಗಿರೋದಿಲ್ಲ. ಪದೇ ಪದೇ ಶಂಕರ್ ಗುರು ಸಿನಿಮಾವನ್ನೇ ನೋಡ್ತಾ ಇರ್ತಾರೆ. ಆದರೂ ಆಪರೇಷನ್ ಡೈಮಂಡ್ ರಾಕೆಟ್ ಕೂಡ 100 ಡೇಸ್ ಹೋಗುತ್ತೆ. ಮತ್ತು ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಅಣ್ಣವ್ರು ಕಿಡ್ನ್ಯಾಪ್ ಆಗಿರುತ್ತೆ ನೋಡಿ 2000ನೇ ಇಸ್ವಿನಲ್ಲಿ, ವೀರಪ್ಪನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರ್ತಾನಲ್ಲ, ಆ ಟೈಮ್ನಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾವನ್ನು ಸಿನಿಮಾ ಸ್ಕೋಪ್ ಮಾಡಿ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡೋದಕ್ಕೆ ತಯಾರಿ ಆಗಿರುತ್ತೆ. ಇನ್ನೇನು ನೆಕ್ಸ್ಟ್ ವೀಕು ಆಪರೇಷನ್ ಡೈಮಂಡ್ ರಾಕೆಟ್ ರಿಲೀಸ್ ಆಗಬೇಕು. ಆ ಸಂದರ್ಭದಲ್ಲಿ ವೀರಪ್ಪನ ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡ್ತಾನೆ. ಅದಾದಮೇಲೆ 1 ತಿಂಗಳ ನಂತರ ಚಿತ್ರಮಂದಿರಗಳು ರೀಓಪನ್ ಆಗುತ್ತೆ. ಆಗ ಆಪರೇಷನ್ ಡೈಮಂಡ್ ರಾಕೆಟ್ 2000ನೇ ಇಸ್ವಿನಲ್ಲಿ ಮತ್ತೆ ರಿಲೀಸ್ ಆಗುತ್ತೆ ಸಿನಿಮಾ ಸ್ಕೋಪ್ನಲ್ಲಿ. ಅದು ನಮ್ಮ ಮೈಸೂರು ರಣಜಿತ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರುತ್ತೆ. ಯಾವ ರೀತಿ ಹೌಸ್ಫುಲ್ ಆಯಿತು ಅಂದರೆ, ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ. ಅವಾಗ ಅಣ್ಣವ್ರು ಬೇರೆ ಕಾಡಿನಲ್ಲಿದ್ದಾರೆ, ಇಲ್ಲಿ ಅಭಿಮಾನಿಗಳು ಅಣ್ಣವ್ರು ಇನ್ನೂ ಬಂದಿಲ್ಲ, ವಾಪಸ್ಸು ಕಾಡಿನಿದೆ ಅಂತ ದುಃಖದಲ್ಲಿರ್ತಾರೆ. ಆ ಟೈಮ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅಣ್ಣವ್ರ ಸಿನಿಮಾ ನೋಡಾದ್ರೂ ಮನಸ್ಸು ಸಮಾಧಾನ ಮಾಡ್ಕೋಬೇಕು ಅಂತೇಳಿ ಹೊಸ ಸಿನಿಮಾದಲ್ಲಿ ಇರಲ್ಲ ಕ್ರೇಜ್, ಆ ರೀತಿ ಹೌಸ್ಫುಲ್ ಆಗುತ್ತೆ. ಭಾನುವಾರ ಫಸ್ಟ್ ಶೋನಲ್ಲಿ ಬ್ಲ್ಯಾಕ್ ಟಿಕೆಟು ಆಪರೇಷನ್ ಡೈಮಂಡ್ ರಾಕೆಟ್, ಆ ಥರ ಬೇಡಿಕೆ. ಮತ್ತು ಆ ಸಿನಿಮಾವನ್ನು ನೋಡ್ತಿದ್ದಂತಹ ಅಭಿಮಾನಿಗಳು ಅಣ್ಣವ್ರನ್ನ ನೆನೆಸ್ಕೊಂಡು ಕೆಲವರು ಕಣ್ಣೀರು ಹಾಕ್ತಾಯಿದ್ರು, ಇನ್ನೂ ಅಣ್ಣವರು ವೀರಪ್ಪನ ಕಪಿ ಮುಷ್ಟಿಯಿಂದ ಬಂದಿಲ್ವಲ್ಲ ಅಂತ. ಈ ರೀತಿ ಆಪರೇಷನ್ ಡೈಮಂಡ್ ರಾಕೆಟ್ ರಿಲೀಸ್ ಆದಾಗಲೆಲ್ಲ ಒಳ್ಳೆ ಕಲೆಕ್ಷನ್ ಮಾಡಿತ್ತು. ಅದಾದ ಮೇಲೆ 2013ನೇ ಇಸ್ವಿನಲ್ಲೂ ಆಪರೇಷನ್ ಡೈಮಂಡ್ ರಾಕೆಟ್ ರಿಲೀಸ್ ಆಗುತ್ತೆ. ಆಗ 40 ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಕಪಾಲಿನಲ್ಲಿ ರಿಲೀಸ್ ಆಗುತ್ತೆ. ಅಲ್ಲೂ ಕೂಡ ಭರ್ಜರಿ ಕಲೆಕ್ಷನು. ರಾಜ್ಯಾದ್ಯಂತ 2013ರಲ್ಲೂ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ಸ್ಕೋಪ್ ಮಾಡಿ DTSನಲ್ಲಿ ರಿಲೀಸ್ ಮಾಡಿರ್ತಾರೆ 2013ರಲ್ಲಿ. ಆಗಲೂ ಕೂಡ ಆಪರೇಷನ್ ಡೈಮಂಡ್ ರಾಕೆಟ್ ಒಳ್ಳೆ ಕಲೆಕ್ಷನ್ ಮಾಡಿಕೊಡುತ್ತೆ. ಈ ರೀತಿ 1978ರಲ್ಲಿ ಅಣ್ಣವರ 3 ಹಿಟ್ ಸಿನಿಮಾಗಳು ಬರುತ್ತೆ.
ಅದರಲ್ಲಿ ಒಂದು ಬಾಂಡ್ ಸಿನಿಮಾ, ಅವರ ತಾಯಿ ಇಂಥ ಸಿನಿಮಾದಲ್ಲಿ ಮಾಡಬೇಡ ಅಂತ ಹೇಳಿದ್ದಕ್ಕೆ ಅಣ್ಣವರ ಬಾಂಡ್ ಸಿನಿಮಾ ಅಲ್ಲಿಗೆ ಕಡೆಯಾಗತ್ತೆ. ಇಲ್ಲಾಂದಿದ್ರೆ ಅಣ್ಣವರ ನಾಯಕತ್ವದಲ್ಲಿ ಇನ್ನೂ 3 ಬಾಂಡ್ ಸಿನಿಮಾಗಳನ್ನು ಕನ್ನಡಿಗರು ಕಣ್ತುಂಬ್ಕೋಬೋದಾಗಿತ್ತು.